ಪೇರೆಂಟ್ಸ್ ಎಂತಹ ಪೇರೆಂಟ್ಸ್ ಇರ್ತಾರೆ ಅಂದ್ರೆ, ಮಗ ದೂರದ ಅಮೆರಿಕಾದಲ್ಲಿ ಇರ್ತಾನೆ, ವರ್ಷಕ್ಕೊಂದ್ಸಲಿನೂ ಬಂದು ನೋಡೋದಿಲ್ಲ, ವೀಕ್ಲಿ ಒಂದ್ ಕಾಲ್ ಮಾಡೋದಿಲ್ಲ, ಇಡೀ ದೇಶಕ್ಕೆ ಅವನ ಬಗ್ಗೆ ಹೇಳ್ಕೊಂತಿರ್ತಾರೆ. ನನ್ನ ಮಗ ಅಮೆರಿಕಾದಲ್ಲಿ ಇದ್ದಾನೆ, ಗೂಗಲ್ ಅಲ್ಲಿ ಇದ್ದಾನೆ, ಫೇಸ್ಬುಕ್ ಅಲ್ಲಿ ಇದ್ದಾನೆ, ಏನೇನೋ ಹೇಳ್ಕೊಂತಿರ್ತಾರೆ. ಇಲ್ಲೆಲ್ಲ ಮೈಸೂರಲ್ಲೇ ಒಬ್ಬ ಮಗ ಇರ್ತಾನೆ, ಬೆಂಗಳೂರಲ್ಲೇ ಇರ್ತಾನೆ, ಹುಷಾರಿಲ್ಲ ಅಂದ್ರೆ ಓಡ್ ಬರ್ತಾ ಇರ್ತಾನೆ, ಡಾಕ್ಟರ್ ಹತ್ರ ತೋರಿಸ್ತಾ ಇರ್ತಾನೆ, ಅವನ ಬಗ್ಗೆ ಹೇಳ್ಕೊಳ್ಳೋದೇ. ನೀವು ಗರ್ವ ಪಡೋದಕ್ಕೋಸ್ಕರ ಮಕ್ಕಳನ್ನ ಬೆಳೆಸಬೇಡಿ. ಎಮೋಷನಲಿ ಬಾಂಡೇಜ್ ಇರಬೇಕು, ನಮ್ಗೆ ಹತ್ರ ಇರಬೇಕು ನಮ್ಮ ಮಕ್ಕಳು, ಅದು ಬಹಳ ಮುಖ್ಯ. ನಮಗೆ ಕಷ್ಟಕ್ಕೆ ಬರಬೇಕು ಮಕ್ಕಳು. ನಾವು ಸಂಸ್ಕಾರ 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 ಅಂತ ಬಾಯಲ್ಲಿ ಹೇಳ್ತಾ ಇದೀವಿ, ಸಂಸ್ಕಾರ ಕೊಡ್ತಾ ಇಲ್ಲ. ಇವತ್ತು ಯಾವ ಸಮಸ್ಯೆಗೆ ಎದುರಾಗಿದ್ದೀವಿ ಅಂದ್ರೆ, ಶವ ಸಂಸ್ಕಾರಕ್ಕೆ ಅಮೆರಿಕದಿಂದ ಮಕ್ಕಳು ಬರ್ತಾ ಇಲ್ಲ. ಸಂಸ್ಕಾರ ಮಾತಾಡ್ತೀವಿ ನಾವು, ಶವ ಸಂಸ್ಕಾರಕ್ಕೆ ಬರ್ತಾ ಇಲ್ಲ. ಒಬ್ಬ ಹೇಳ್ತಾನೆ, ನಾನು ನೋಡಿದ್ದೀನಿ ಇದನ್ನ, ನನ್ನ ನಾಟಕ ಒಂದು ಪೇಯಿಂಗ್ ಗೆಸ್ಟ್ ನಾಟಕದಲ್ಲಿ ಒಂದ್ ಕಡೆ ತಂದಿದ್ದೀನಿ. ಅವನು ಹೇಳ್ತಾನೆ, ಇಲ್ಲಿರೋರ್ಗೆ ನಮ್ಮ ಅಪ್ಪನ ಪಾದನ ಅಂದ್ರೆ ವಿಡಿಯೋ ಕಾಲಲ್ಲಿ ನಮ್ಮ ಅಪ್ಪನ ಪಾದ ಅಲ್ಲೇ ತೋರಿಸ್ಬಿಡಿ, ನಮಸ್ಕಾರ ಮಾಡ್ಕೊಂಡ್ಬಿಡ್ತೀನಿ ಅಂತ. ಅಮೆರಿಕದಿಂದ ಅಪ್ಪನ ಪಾದ ನಮಸ್ಕಾರ ಮಾಡ್ಕೊಂತಾರೆ. ಆ ಪಾದಕ್ಕೆ ಶರಣಾರ್ಥಿಗಳು. ಈ ತರದ ಮಕ್ಕಳನ್ನ ನಾವು ಬೆಳೆಸ್ತಾ ಇದ್ದೀವಿ. ನಮ್ಮ ಮಕ್ಕಳು ಬುದ್ಧಿವಂತರಾಗಬೇಕು ಅನ್ನೋದಕ್ಕಿಂತ ನಮ್ಮ ಮಕ್ಕಳು ಹೃದಯವಂತರಾಗಬೇಕು ಅನ್ನೋದು ಬಹಳ ಮುಖ್ಯ. ಇವತ್ತು ಅದರ ಕೊರತೆ ಎದ್ದು ಕಾಣ್ತಾ ಇದೆ. ನಿಮ್ಮ ಮಕ್ಕಳಿಗೆ ಲರ್ನಿಂಗ್ ಎಬಿಲಿಟಿ ಕಡಿಮೆ ಇದ್ರೆ ಬೇಸರ ಮಾಡ್ಕೋಬೇಡಿ, ಅಕ್ಸೆಪ್ಟ್ ಇಟ್.